ಅವ್ರ ಆಕ್ಟಿಂಗ್ ನನಗೆ ಮುಂಚೆಯಿಂದ ತುಂಬಾ ಇಷ್ಟ ಆಯ್ತು. ಅವ್ರು ಥಿಯೇಟರ್ಸ್ ಎಲ್ಲ ಮಾಡ್ತಿದ್ರು ಆಗ್ಲೇನೆ. ಅವ್ರು ಅದನ್ನ ತಗೊಂಡು ಹೋಗ್ತಿರುವಂತ ರೀತಿ, ಜನ ಅದನ್ನ ಮೆಚ್ಕೊಂಡಿರುವಂತ ರೀತಿ, ಕೆಲವೊಂದ್ಸಲ ನಾವು ಹೊರಗಡೆ ಹೋದಾಗ ತುಂಬಾ ಜನ ಬಂದು ಬೈಯೋದು ಹೊಡೆಯೋದು ಎಲ್ಲ ಸುಮಾರು ಆಗಿದೆ ಈ ರೀತಿ ಎಲ್ಲ ಎಕ್ಸ್ಪೀರಿಯನ್ಸಸ್. ಅಂತ ಪತಿ ಎಲ್ಲಾದ್ರೂ ನಿಜವಾಗಿ ಸಿಕ್ಬಿಟ್ರೆ ನಾನು ಕೇಳ್ಕೊಳ್ಳೋದಿಷ್ಟೇ, ಲಕ್ಷ್ಮಿನ ಬೇಡವೇ ಬೇಡ ಅಂತ ಪತಿ ಯಾರಿಗೂ ಬೇಡಪ್ಪ. ಸುದರ್ಶನ್ ಅವರು ಭಾಗ್ಯಲಕ್ಷ್ಮಿಯಲ್ಲಿ ಪಾತ್ರ ಮಾಡ್ತಿದ್ದಾರೆ, ಸಖತ್ ವಿಲನ್ ಪಾರ್ಟ್ ಅದ್ರಲ್ಲಿ. ಆ ಪಾತ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ನನಗೆ ನಾನ್ ಕಂಡಂತ ಸುದರ್ಶನ್ ನೀವ್ ಕಂಡಂತ ತಾಂಡವ್ ರಿಯಲ್ ಮತ್ತೆ ಯಾಕೆಂದ್ರೆ ಅದು ತುಂಬಾ ಪೋಲ್ಸ್ ಅಪಾರ್ಟ್. ಅದು ಅವರನ್ನ ನಾನು ಕಿರ್ಚಾಡೋದಾಗ್ಲಿ, ಜಗಳ ಮಾಡೋದಾಗ್ಲಿ ಅಥವಾ ಕೋಪ ಮಾಡ್ಕೊಳ್ಳೋದಾಗ್ಲಿ ನಾನು ಇಷ್ಟು ವರ್ಷದಲ್ಲಿ, ಒಂದು 13 ವರ್ಷ ಆಯ್ತು ನಾವು ಜೊತೆಗಿದ್ದು. ಸೊ ಅಷ್ಟು ವರ್ಷದಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಸೊ ಅವರ ಒಂದು ಆಡಿಷನ್ ಟೇಪ್ ನಾನೇ ಶೂಟ್ ಮಾಡಿದ್ದು ಆ ಪಾತ್ರಕ್ಕೆ. ಅದನ್ನ ಶೂಟ್ ಮಾಡುವಾಗ್ಲೂ ಅಷ್ಟೇ ನನಗೆ ಡೌಟ್ ಇತ್ತು, ಬಟ್ ಅವರ ಆಕ್ಟಿಂಗ್ ಮೇಲೆ ನನ್ಗೆ ಯಾವತ್ತೂ ಡೌಟ್ ಇರ್ಲಿಲ್ಲ. ಯಾಕಂದ್ರೆ ನಾವು ಭೇಟಿ ಮಾಡಿದ್ದೇನೆ ಸಿನಿಮಾ ಸೆಟ್ ನಲ್ಲಿ. ಸೊ ಹಾಗಾಗಿ ಅವ್ರ ಆಕ್ಟಿಂಗ್ ನನಗೆ ಮುಂಚೆಯಿಂದ ತುಂಬಾ ಇಷ್ಟ ಆಯ್ತು. ಅವ್ರು ಥಿಯೇಟರ್ಸ್ ಎಲ್ಲ ಮಾಡ್ತಿದ್ರು ಆಗ್ಲೇನೆ. ಬಟ್ ಅವ್ರು ಅದನ್ನ ತಗೊಂಡು ಹೋಗ್ತಿರುವಂತ ರೀತಿ, ಜನ ಅದನ್ನ ಮೆಚ್ಕೊಂಡಿರುವಂತ ರೀತಿ, ಕೆಲವೊಂದ್ಸಲ ನಾವು ಹೊರಗಡೆ ಹೋದಾಗ ತುಂಬಾ ಜನ ಬಂದು ಬೈಯೋದು ಹೊಡೆಯೋದು ಎಲ್ಲ ಸುಮಾರು ಆಗಿದೆ ಈ ರೀತಿ ಎಲ್ಲ ಎಕ್ಸ್ಪೀರಿಯನ್ಸಸ್. ಬಟ್ ನಮ್ಗೆ ಆರ್ಟಿಸ್ಟ್ಗೆ ಒಂದು ಪಾತ್ರ ಜನರಿಗೆ ಆ ರೀತಿ ಕನೆಕ್ಟ್ ಆಗ್ತಿದೆ ಅಂದ್ರೆ ಅದೇ ಒಂದು ಖುಷಿ ವಿಚಾರ. ಸೊ ಐ ಲವ್ ದ ವೇ ಹಿ ಇಸ್ ವರ್ಕಿಂಗ್ ಆನ್ ಇಟ್. ಅಂತ ಪತಿ ಎಲ್ಲಾದ್ರೂ ನಿಜವಾಗಿ ಸಿಕ್ಬಿಟ್ರೆ ಈಗ ತುಂಬಾ ಕಷ್ಟ, ಹೆಣ್ಮಕ್ಳಿಗೆ ತುಂಬಾನೇ ಕಷ್ಟ. ನಾನು ಕೇಳ್ಕೊಳ್ಳೋದಿಷ್ಟೇ, ಲಕ್ಷ್ಮಿನ ಬೇಡವೇ ಬೇಡ ಅಂತ ಪತಿ ಯಾರಿಗೂ ಬೇಡಪ್ಪ ಅಂತ. ಇತ್ತೀಚೆಗಷ್ಟೇ ನಿಮ್ದು ಸುಂದರವಾದ ಮನೆಗೆ ಗೃಹ ಪ್ರವೇಶ ಮಾಡಿದ್ದೀರಾ. ತುಂಬಾ ಸುದ್ದಿ ಆಯ್ತು ಅದು ಎಲ್ಲಾ ಕಡೆ, ನಮ್ಮಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೋಗಿದೆ ಅದು. ಅದ್ರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ನೀವು ದೇವರ ಮನೆಯನ್ನ ಜೋಧಪುರಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಟ್ಟಿರುವಂತದ್ದು. ಏನ್ ಸ್ಪೆಷಾಲಿಟಿ ಅದ್ರ? ನನಗೆ ಮನೆಯೊಳಗೆ ಇರುವಂತ ಪ್ರತಿಯೊಂದು ವಸ್ತು ಅದಕ್ಕೊಂದು ಕ್ಯಾರೆಕ್ಟರ್ ಇರಬೇಕು ಅಂತ ಆಸೆ. ಸೊ ಹಾಗಾಗಿ ನಾನು ಚೂಸ್ ಮಾಡಿದಂಥ, ನಾನಾಗ್ಲಿ ಸುದರ್ಶನ್ ಆಗಲಿ, ನಾವು ಮಾತಾಡ್ಕೊಂಡು ಚೂಸ್ ಮಾಡ್ತೀವಿ. ಬಟ್ ಒಂದೊಂದ್ಸಲ ನನಗೆ ಒಂದು ಇಷ್ಟ ಆಗಿರತ್ತೆ, ಅದನ್ನ ನಾನು ಹೆಂಗೋ ಒಂದು ಮಾತಾಡಿ ತರಿಸ್ಕೊಂಡು ಬಿಡ್ತೀನಿ. ಸೊ ಈ ದೇವ್ರ ಮನೆ ಏನಿತ್ತು ಅದರಲ್ಲಿ ಮಂಟಪದ ತರ ಒಳಗಡೆನೆ ಮಾಡಿದ್ರು. ಸೊ ನಾವಿವಾಗ ಏನ್ ಮಾಡ್ತೀವಿ, ಇಲ್ಲ ದೇವ್ರ ಮನೆಗೆ ಅಂತಾನೆ ಸೆಪರೇಟ್ ಆಗಿ ಒಂದು ಜಾಗ ಮಾಡ್ತೀವಿ. ನಮ್ಮದೊಂದು ಪುಟಾಣಿ ಗೂಡು ಆಯ್ತಾ. ಸೊ ಆ ಗೂಡಲ್ಲಿ ನಮ್ಗೊಂದು ಚಿಕ್ಕ ದೇವ್ರ ಮನೆ ಬೇಕಾಗಿತ್ತು ಅಂತ. ನಾನ್ ಮಾತ್ರ ಪೂಜೆ ಮಾಡೋದು ಸ್ವಲ್ಪ ಮನೇಲಿ ಜಾಸ್ತಿ ಹೆಚ್ಚಾಗಿ. ಸೊ ಹಾಗಾಗಿ ನನಗೆ ಆ ಒಂದು ವುಡ್, ಶೀಶಮ್ ವುಡ್, ಅದ್ರ ಬಗ್ಗೆ ನಾನು ತುಂಬಾ ಕೇಳಿದ್ದೆ. ಅಂದ್ರೆ ಸುಮಾರು ವರ್ಷಗಳು ಅದು ಬಾಳಿಕೆ ಬರತ್ತೆ, ನಮ್ಮ ಮುಂದಿನ ಜನರೇಷನ್ಸ್ ಏನೋ ಅವರು ಅದನ್ನ ನೋಡ್ಬೋದು, ಆ ರೀತಿ ಬಾಳಿಕೆ ಬರತ್ತೆ ಅಂತ. ಅದಕ್ಕೊಂದು ಡಿಸೈನ್ ಮಾಡುವಂತ ರೀತಿ ಏನಿದೆ ಜೋಧ್ಪುರಲ್ಲಿ, ಅದ್ ನಂಗೆ ತುಂಬಾ ಇಷ್ಟ ಆಗಿತ್ತು ಜೋಧ್ಪುರ್ ವಿಸಿಟ್ ಮಾಡಿದಾಗ. ಸೊ ಅದಕ್ಕೋಸ್ಕರ ಅಂತ ನಾನು ಅದೇ ತರ ಎಲ್ಲ ಐಟಮ್ಸ್ ಮನೆಗೆ. ಅದೆಲ್ಲ ನಿಮ್ದೇ ಐಡಿಯಾ? ಎಸ್, ಸ್ವಲ್ಪ ಎಸ್ ಎಸ್, ಅಂದ್ರೆ ಕಲೆಕ್ಟಿವ್ಲಿ ನಂದು ಸುದರ್ಶನ್ದು. ಓಕೆ. ದರ್ಶನ್ ಅವರ ಇದರಲ್ಲಿ ರಮ್ಯಾ ಅವರು ಮಾತಾಡಿರುವಂಥದ್ದು, ಈಗ ಅವರಿಗೆ ಕಮೆಂಟ್ಗಳು, ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇದೆ. ಈ ಥರ ಬೆಳವಣಿಗೆಗಳಾಗ್ತಿರೋದ್ರ ಬಗ್ಗೆ ಏನು ಎಫೆಕ್ಟ್ ಆಗ್ಬೋದು? ನಿಮ್ಮ ಅಭಿಪ್ರಾಯ ಏನು? ಅವರ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.